ಇನ್ನು ಏಪ್ರಿಲ್ 15ಕ್ಕೆ ರಾಜ್ಯದಾದ್ಯಂತ ಲಾರಿ ಬಂದ್ಗೆ ಕರೆ ಕೊಡಲಾಗಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಅದನ್ನ ಖಂಡಿಸಿ ಲಾರಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ವಾಣಿಜ್ಯ ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಸಾಮಾನ್ಯ ಜನರಿಗೆ ಈಗ ₹2 5 ಜಾಸ್ತಿ ಮಾಡಿದ್ರೆ ಲಾರಿ ಅವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮ್ಮ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೆ ಸರ್ಕಾರಿ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬರೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ. ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರನ್ನು ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ಕರ್ಕೊಳ್ಳೋದಲ್ಲ. ಅವ್ರು ಎಲ್ಲ ಫ್ರೀ ಕೊಟ್ಟಲ್ಲಿ ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ಹೊಟ್ಟೆ ಹೊಡೆದು ಈ ತರ ₹5 ಮಾಡೋದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತಗೊಂಡ್ಬರ್ತಾರೆ. ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್ ಈಗಾಗಲೇ ಡೀಸೆಲ್ ಮೇಲಿನ ಸೆಸ್ ದರವನ್ನ ₹2.72 ಏರಿಕೆ ಮಾಡಿದ ರಾಜ್ಯ ಸರ್ಕಾರ. ಇದನ್ನ ವಿರೋಧಿಸಿ ಲಾರಿ ಮಾಲೀಕರ ಸಂಘಟನೆ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸದೇ ಇದ್ದಲ್ಲಿ ಮಧ್ಯರಾತ್ರಿ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಈ ಮುಷ್ಕರವನ್ನ ಜಾರಿಗೆಗೊಳಿಸ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಈಗಾಗಲೇ ನಿನ್ನೆಯಷ್ಟೇ ಹಾಲಿನ ಜೊತೆಗೆ ಎಲ್ಲಾ ದರಗಳನ್ನು ಕೂಡ ಏರಿಕೆ ಮಾಡಿದ್ದಾರೆ. ಜೊತೆಗೆ ರೈತರು ಏನು ಲಾರಿ ದರವನ್ನು ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಸೆಸ್ ದರವನ್ನ ಸೆಸ್ ಮೂಲಕವಾಗಿ ₹2.72 ಕೂಡ ಏರಿಕೆ ಮಾಡಿದ್ದಾರೆ. ಇದನ್ನ ವಿರೋಧ ಮಾಡಿ ಜೊತೆಗೆ ಏಪ್ರಿಲ್ 15ಕ್ಕೆ ನಾವು ಮುಷ್ಕರ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸದೇ ಇದ್ದಲ್ಲಿ ಮಧ್ಯರಾತ್ರಿ ಏಪ್ರಿಲ್ 14ರಿಂದಲೇ ನಾವು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹರ್ಷಿತಾ? ಶ್ರೀಕಾಂತ್, ಈಗಾಗಲೇ ಏನಂತಂದ್ರೆ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ. ಇದರಿಂದ ಸಾಮಾನ್ಯ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಈ ಸದ್ಯ ಏಪ್ರಿಲ್ 1ರಿಂದ ಅಂದ್ರೆ ಡೀಸೆಲ್ ದರ ಕೂಡ ಏರಿಕೆ ಆಗಿತ್ತು. ಹೀಗಾಗಿ ₹2 ಡೀಸೆಲ್ ದರ ಏರಿಕೆಯಿಂದಾಗಿ ಸಾಕಷ್ಟು ವಾಹನ ಸವಾರರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇನ್ನು ಗೂಡ್ಸ್ ವಾಹನಗಳಿದಾವೆ, ಇನ್ನು ಲಾರಿ ವಾಹನಗಳಾಗಿರ್ಬೋದು, ಗೂಡ್ಸ್ ವಾಹನಗಳ ಎಲ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಹಾಲಿನ ದರ ಕೂಡ ಏರಿಕೆ ಆಯ್ತು, ಬಸ್ ಟಿಕೆಟ್ ದರ ಏರಿಕೆ ಆಯ್ತು, ಅದರ ಜೊತೆಗೆ ಈಗ ವಿದ್ಯುತ್ ದರ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಹೀಗಾಗಿ ಡೀಸೆಲ್ ದರ ಏರಿಕೆಯಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ₹91 ಅಷ್ಟು ಈಗ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು ಲೀಟರ್ಗೆ. ಹೀಗಾಗಿ ಲಾರಿ ಮಾಲೀಕರ ವಾಹನ ಸಂಘಟನೆಯವರು ಇವತ್ತು ಮೀಟಿಂಗ್ ಅನ್ನ ಮಾಡಿದ್ರು. ಹೀಗಾಗಿ ಕಳೆದ 2 ತಿಂಗಳ ಹಿಂದಲೇ ಕೂಡ ಏನು ರಾಜ್ಯ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಯನ್ನ ಮಾಡಬೇಕು, ಮುಷ್ಕರಕ್ಕೆ ಕರೆಯನ್ನ ನೀಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಸರ್ಕಾರ ಅವ್ರ ಜೊತೆಗೆ ಮಾತನಾಡಿ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಆದ್ರೆ ಈಗ ಮತ್ತೆ ಡೀಸೆಲ್ ದರ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಲಾರಿ ಮಾಲೀಕರ ಸಂಘಟನೆಯವರು ಇವತ್ತು ಸಭೆಯನ್ನ ಕೂಡ ಮಾಡಿದ್ರು. ಆ ಸಭೆಯಲ್ಲೂ ಕೂಡ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅಂತಂದ್ರೆ ಏಪ್ರಿಲ್ 14ರವರೆಗೆ ಕೂಡ ಸರ್ಕಾರಕ್ಕೆ ಒಂದು ಗಡುವನ್ನ ನೀಡಿದ್ದಾರೆ. ಅವರ ಬೇಡಿಕೆಗಳನ್ನ ಈಡೇರಿಸಬೇಕು, ಆಮೇಲೆ ಡೀಸೆಲ್ ದರವನ್ನ ಇಳಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಇಟ್ಟಿದ್ದಾರೆ. ಕೆಲವೊಂದು ಮನವಿಗಳನ್ನ ಈಡೇರಿಸದಿದ್ರೆ ಏಪ್ರಿಲ್ 14 ರಾತ್ರಿಯಿಂದಲೇ ಕೂಡ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಕರೆಯನ್ನು ಕೂಡ ಇವತ್ತು ನೀಡಿರುವಂತದ್ದು. ಹೀಗಾಗಿ ಏಪ್ರಿಲ್ 15ರಿಂದ ಯಾವುದೇ ರೀತಿಯಾಗಿ ಲಾರಿ ವಾಹನಗಳಾಗಿರ್ಬೋದು, ಗೂಡ್ಸ್ ವಾಹನಗಳಾಗಿರ್ಬೋದು, ಏರ್ಪೋರ್ಟ್ಗೆ ಹೋಗುವಂತ ಗೂಡ್ಸ್ ವಾಹನಗಳಿಂದ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಲಿರುವಂತದ್ದು. ಶ್ರೀಕಾಂತ್, ಹರ್ಷಿತಾ, ಈಗಾಗಲೇ ಡೀಸೆಲ್ ದರವನ್ನ ಏರಿಕೆಯನ್ನ ಹೊರತುಪಡಿಸಾಗಿ ಬೇರೆ ಯಾವ್ದಾದ್ರು ಬೇಡಿಕೆಗಳನ್ನ ಇವರು ಆದ್ರೆ ಮುಂದಿಟ್ಟಿದ್ದಾರಾ ರಾಜ್ಯ ಸರ್ಕಾರಕ್ಕೆ? ಎಸ್ ಶ್ರೀಕಾಂತ್, ಈಗಾಗಲೇ ಏನಂತಂದ್ರೆ ಒಂದು ಏನು ಡೀಸೆಲ್ ದರದ ಸೆಸ್ ಏನಿದೆ ಅದನ್ನು ಕೂಡ ಏರಿಕೆಯನ್ನ ಮಾಡಲಾಗಿತ್ತು. ಅದನ್ನು ಕೂಡ ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈಗಾಗಲೇ ಏನಂತಂದ್ರೆ ಈ ಒಂದು ವಾಹನಗಳ ಪಾರ್ಟ್ಸ್ ಗಳೇನಿದಾವೆ ಅವೆಲ್ಲವೂ ಕೂಡ ತುಟ್ಟಿ ಆಗ್ತಾ ಇದಾವೆ, ಅವುಗಳು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಅದ್ರ ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಆಮೇಲೆ ಡೀಸೆಲ್ ದರವನ್ನು ಕೂಡ ಇಳಿಕೆ ಮಾಡಬೇಕು. ಯಾಕಂದ್ರೆ ಪದೇ ಈ ರೀತಿಯಾಗಿ ಬೆಲೆ ಏರಿಕೆಯಿಂದಾಗಿ ಜನರು ಜೀವನ ಮಾಡೋದೇ ಕಷ್ಟವಾಗ್ಬಿಟ್ಟಿದೆ. ಈಗಾಗಲೇ ಹಾಲಿನ ದರ ಏರಿಕೆ ಆಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಅಗತ್ಯವಾಗಿ ಬಳಸಬೇಕಾಗಿರುವಂತ ವಸ್ತುಗಳು, ಅದರಲ್ಲೂ ಕೂಡ ಹಾಲಾಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಗತ್ಯ ವಸ್ತುಗಳು. ಹೀಗಾಗಿ ಈ ಒಂದು ದರ ಏರಿಕೆ ಆಗ್ತಾನೆ ಇದ್ರೆ ಸಾಮಾನ್ಯ ಜನರು ಕೂಡ ಬದುಕಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು ಸಾಗಾಟದ ವ್ಯಾಪಾರ ಏನಿದೆ ಅದು ಕೂಡ ಈಗ ಡೀಸೆಲ್ ದರ ಏರಿಕೆ ಆದಂಗೆ ಟ್ರಾನ್ಸ್ಪೋರ್ಟ್ ಯಾವುದು ಕೂಡ ಬೆಲೆ ಏರಿಕೆ ಆಗುತ್ತೆ. ಇದರಿಂದಾಗಿ ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗುತ್ತೆ. ಇದ್ರ ನೇರವಾಗಿ ಹೊರೆ ಲಾರಿ ಮಾಲೀಕರಿಗೂ ಕೂಡ ಬೀಳುತ್ತೆ. ಹೀಗಾಗಿ
ಈ ಒಂದು ದರವನ್ನ ಇಳಿಕೆ ಮಾಡಬೇಕು, ಅದರ ಜೊತೆಗೆ ಒಂದು ಸೆಸ್ನ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಈಗ ಮುಷ್ಕರಕ್ಕೆ ಕರೆಯನ್ನ ನೀಡಿರುವಂತದ್ದು ಶ್ರೀಕಾಂತ್. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.